ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತಿಲ್ಲಿ ಒಂದು ಕುರುಕಲು ತಿಂಡಿ ಅಂತ ಹೇಳಿದರೆ ಶಂಕರ್ ಪೋಳಿ ಮಾಡ್ತಿದ್ದೀನಿ. ಇದಕ್ಕೆ ನಾನು ಅರ್ಧ ಬಟ್ಟಲಷ್ಟು ರವೆ ತೊಗೊಂಡೆ. ನೆಕ್ಸ್ಟ್ ಒಂದು ಫುಲ್ ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು. ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಯಾಕಂತೇಳಿದರೆ ಮಕ್ಕಳಿಗೆಲ್ಲ ಮೈದಾಕ್ಕಿಂತ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ. ನೆಕ್ಸ್ಟ್ ಒಂದು ಬಟ್ಲು ಫುಲ್ಲು ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟು ಮತ್ತು ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪೌಡ್ರೆಲ್ಲ ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಅಂತ ಹೇಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪವೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಬೇಕು. ಒಂದು 3-4 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೋಬೋದು. ಬಿಸಿಯಾಗಿರುತ್ತಲ್ವ, ಆ ಎಣ್ಣೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ, ಇಷ್ಟು ಕಲಿಸ್ಕೊಂಡು 10-15 ನಿಮಿಷ ಹಾಗೆ ಇಟ್ಕೊಂಡಿದ್ದೆ ಸೈಡಲ್ಲಿ. ನೆಕ್ಸ್ಟ್ ಅದನ್ನು ಲಟ್ಟಿಸ್ಕೊಂಡೆ. ರೌಂಡ್ ಶೇಪಲ್ಲೇ ಲಟ್ಟಿಸ್ಕೋಬೇಕಂತ ಏನಿಲ್ಲ, ಯಾಕಂತ ಹೇಳಿದರೆ ನಾವು ಕಟ್ ಮಾಡ್ತೀವಲ್ವ. ಸೊ ಲಟ್ಟಿಸ್ಕೊಂಡ ನಂತರ ಅದನ್ನು ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಲಟ್ಟಿಸ್ತೀನಿ ಅಂತ ಅಂದ್ಕೊಂಬೇಡಿ, ಅದು ಎಡ್ಜಸ್ ಎಲ್ಲ ಹೋಗುತ್ತೆ. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿರ್ತೀನಲ್ವ, ಅದನ್ನು ಮಾತ್ರ ಬೇಯಿಸ್ಕೊತೀನಿ. ಸೊ ಬನ್ನಿ, ಈ ಥರ ಎಲ್ಲ ಮಾಡಿದಾಗ ಮಕ್ಳಿಗೂ ಇಷ್ಟ ಆಗುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್. ಹೆಲ್ತಿಯಾಗಿ ಕೂಡ ಇರುತ್ತೆ. ಮೈದಾಕ್ಕಿಂತ ಗೋಧಿ ಹಿಟ್ಟು ತುಂಬ ಒಳ್ಳೆಯದು. ಹಾಗಾಗಿ ನೋಡಿ, ಈ ಥರ ನಾನು ಕಟ್ ಮಾಡಿಕೊಂಡ್ರೆ ಶೇಪ್ಗಳು. ಇದನ್ನು ಇವಾಗ ನಾನು ಆಲ್ರೆಡಿ ಬಿಸಿ ಮಾಡಿಟ್ಕೊಂಡಿರೋಂಥ ಎಣ್ಣೆಯಲ್ಲಿ ಕರ್ಕೊತಾಯಿನಿ. ನೋಡಿ, ಎಣ್ಣೆ ಕಾದಿರಬೇಕು ನೀಟಾಗಿ. ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಬೇಕು. ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋ ಶಂಕರ್ ಪೋಳಿ ರೆಡಿ ಆಗುತ್ತೆ. ಕೆಲವ್ರಿಗೆ ಗಟ್ಟಿಯಾಗಿರುವಂಥ ಶಂಕರ್ ಪೋಳಿಗಳು ಇಷ್ಟ ಆಗಲ್ಲ. ಅಂಥವರು ಇನ್ನೂ ಬೇರೆ ಮೆಥಡಲ್ಲಿ ಮಾಡ್ಬೋದು. ಅಂತ ಹೇಳಿದ್ರೆ ಅದು ಪೂರಿ ಥರ ಉಬ್ಬಿ ಬರುತ್ತೆ. ಅದು ಕೂಡ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಸೋಡಾ ಎಲ್ಲ ಯೂಸ್ ಮಾಡಬಾರ್ದು. ಯಾಕಂತ ಹೇಳಿದರೆ ಅದು ಹೆಲ್ತಿಗೆಲ್ಲ ಒಳ್ಳೆಯದಲ್ವ. ಆದಷ್ಟು ಹೆಲ್ತಿಗೆ ಒಳ್ಳೇದಾಗುವಂಥದ್ದೇ ಮಾಡಬೇಕು. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಏನು ತಿನ್ನೋಕ್ಕೂ ಭಯ. ಅದು ತಿಂದರೆ ಇದಾಗುತ್ತೆ, ಇದನ್ನು ತಿಂದರೆ ಅದಾಗುತ್ತೆ ಅಂತ. ಸೊ ಹಾಗಾಗಿ ನಮಗೆ ಎಷ್ಟು ಹೆಲ್ತ್ ಕಾನ್ಷಿಯಸ್ ಇರುತ್ತೆ ಅಷ್ಟು ಒಳ್ಳೆಯದು. ಸೊ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಏನಾದರೂ ತಪ್ಪುಗಳಿದ್ರೆ ಸಜೆಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.